ಸಮಸ್ತದ ಅಸ್ತಿತ್ವದ ಆಧಾರ ಮತ್ತು ಮನುಕುಲದ ರಕ್ಷಣಾರ್ಥವಾಗಿ ಜಗತ್ತಿಗೆ ದಯಗಿಳಿದು ಬಂದು ರಕ್ಷಣೆಯನ್ನು ಸಿದ್ಧ ಮಾಡಿರತಕ್ಕಂಥ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದಿಸುವಂತವನಾಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಎಲ್ಲ ವೀಕ್ಷಕರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡುವಂತವನಾಗಿದ್ದೇನೆ. ದೇವರು ತನ್ನ ಮಹಾನ್ ಕೃಪೆಯಲ್ಲಿ ನಮ್ಮನ್ನು ಇಲ್ಲಿವರೆಗೆ ಕಾಯ್ದು ಕಾಪಾಡಿ ನಡೆಸಿದ್ದಾರೆ. ಆತನ ವಾಕ್ಯಗಳನ್ನು ಆಲಿಸುವಂಥ ಆ ಮಹಾನ್ ಸೌಭಾಗ್ಯವು ನಮ್ಮ ಜೀವಮಾನದಲ್ಲಿ ಆತನು ನೀಡಿರತಕ್ಕಂಥ ಒಂದು ಅವಕಾಶವೂ ಸಹ ಆಗಿದೆ. ಆತನ ವಾಕ್ಯಗಳನ್ನು ನಾವು ಕೇಳುವಾಗ ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂಥ ರೀತಿಯ ವಿಧಾನಗಳನ್ನು ಕುರಿತು ಅವರು ತಿಳಿಸ್ತಾರೆ. ನಾವು ಯಾವಾಗ ಪ್ರಾರ್ಥನೆ ಮಾಡ್ತೇವೋ ಆವಾಗ ದೇವರೊಂದಿಗೆ ನಾವು ಮಾತನಾಡುತ್ತೇವೆ. ಸೊ ಇಂದು ದೇವರು ಮಾತನಾಡುವ ಸಮಯ, ನಾವು ಕೇಳುವಂಥ ಸಮಯ. ಆದ್ದರಿಂದ ಆತನ ಮಾತುಗಳನ್ನು ಆಲಿಸುವುದಕ್ಕೆ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮುಂದಿನ ಒಂದು ಭಾಗಕ್ಕೆ ಹೋಗೋಣ, ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ವಾಕ್ಯಗಳನ್ನು ನಾವು ಕೇಳುವಾಗ ಆತ್ಮನ ಸಹಾಯವನ್ನು ದಯಪಾಲಿಸಿ ನಮ್ಮೊಂದಿಗೆ ನೀವು ಮಾತನಾಡ್ರಿ. ಯೇಸುವಿನ ನಾಮದಲ್ಲಿ ಬೀಳುತ್ತೇವೆ ತಂದೆ, ಆಮೇನ್. ಇಂದಿನ ವಾಕ್ಯದ ಧ್ಯಾನದ ಶೀರ್ಷಿಕೆಯು ಒಡೆಯನನ್ನು ಕುರಿತು ಕೇಳುವುದು ಎಂಬುದಾಗಿ. ದಿನಂಪ್ರತಿಯೂ ಬೆಳಗ್ಗಿಂದ ಸಂಜೆಯವರೆಗೆ, ಸೂರ್ಯೋದಯದಿಂದ ಸೂರ್ಯ ಅಸ್ತಮಾನದವರೆಗೆ ಎಲ್ಲ ವಿಷಯಗಳನ್ನು, ಅನೇಕ ವಿಷಯಗಳನ್ನು ಕುರಿತು ನಾವು ಕೇಳುತ್ತೇವೆ. ಆದರೆ ಕೆಲವು ವಿಷಯಗಳು, ನಾವು ಕೇಳಿರ್ತಕ್ಕಂಥ ವಿಷಯಗಳು ನಮಗೆ ಒಂದು ಪ್ರಚೋದನೆಯನ್ನು ಉಂಟು ಮಾಡ್ತವೆ. ಇನ್ನೂ ಕೆಲವು ವಿಷಯಗಳು ನಮಗೆ ಸಂತೋಷವನ್ನು ಉಂಟು ಮಾಡುವಂಥವುಗಳಾಗಿರ್ತವೆ. ಆದರೆ ನಮ್ಮ ಒಂದು ಕೇಳುವಂಥ ಒಂದು ವಿಷಯಗಳನ್ನು ಕುರಿತಾದಂಥ ಯಾವ ವಿಷಯಗಳನ್ನು ಕೇಳುತ್ತೇವೆ, ಆ ಕೇಳುವಂಥ ವಿಷಯಗಳು ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಎನ್ನುವುದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಕೇಳುವ ವಿಷಯದಲ್ಲಿ ಸತ್ಯವೇದದಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 23ರಿಂದ 24ನೇ ವಚನ. ಮಾರ್ಕನ ಬರೆದ ಸುವಾರ್ತೆ 23ರಿಂದ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಎಂಬುದಾಗಿ ಹೇಳ್ತಾನೆ. ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಲಿ. ಯಾರಿಗೆ ತಾನೇ ಕಿವಿ ಇಲ್ಲ ಎಂಬುದಾಗಿ ಪ್ರಶ್ನಿಸಬಹುದು. ಅಂದರೆ ಕೇಳುವ ವಿಷಯಗಳನ್ನು ಕುರಿತಾಗಿ ಯಾವುದನ್ನು ಕುರಿತು ಕೇಳುತ್ತಿದ್ದೇವೆ ಎನ್ನುವುದು ಬಹಳ ಪ್ರಾಮುಖ್ಯ. ಅಷ್ಟು ಮಾತ್ರವಲ್ಲದೆ ಕೇಳುವ ವಿಷಯದಲ್ಲಿ ಏನಾಗಿರಿ, ಎಚ್ಚರಿಕೆಯಾಗಿರಬೇಕು. ನೀವು ಕಿವಿಗೊಡುವ ವಿಷಯದಲ್ಲಿ, ಕೇಳುವುದರಲ್ಲಿ ಎಚ್ಚರಿಕೆಯಿಂದಿರಬೇಕು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ದೇವರ ವಾಕ್ಯಗಳನ್ನು ಆಲಿಸುವಂಥ ವಿಷಯದಲ್ಲಿ, ದೇವರ ರಾಜ್ಯದ ವಿಷಯವಾಗಿ ಕುರಿತಾದಂಥ ವಿಷಯಗಳನ್ನು ಆಲಿಸುವ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದಿರಬೇಕು. ಅನೇಕರ ಆ ಮನಸ್ಥಿತಿಗಳಲ್ಲಿನ ಏರುಪೇರುಗಳಿಗೆ ಕಾರಣವು ಅವರು ಆಲಿಸುವಂಥ ಮಾತುಗಳೇ ಅಥವಾ ಅವರು ಕೇಳುವಂಥ ಮಾತುಗಳೇ ಆಗಿರುತ್ತವೆ. ಯಾವುದಾದ್ರೂ ಒಂದು ಶುಭ ಸಮಾಚಾರವನ್ನು ಕೇಳುವಾಗ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಅಥವಾ ಸಂತೋಷ, ಮುಖದಲ್ಲಿ ಸಂತೋಷವು ಕಾಣಬರುತ್ತದೆ. ಅದೇ ಒಂದು ದುಃಖದ ವಿಷಯವನ್ನು ಕೇಳುವಾಗ ದುಃಖದ ಉಂಟಾಗುವಂಥದ್ದು ಮತ್ತು ಒಂದು ಚಲನೆ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗೆ ಹೋಗುವಂಥದ್ದು ಇರ್ತದೆ. ಯೋಬನು ನೀತಿವಂತನಾಗಿದ್ದನು, ಆತನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧವೂ ಇಲ್ಲ, ನಿರಪರಾಧಿಯ ಯಥಾರ್ಥವಂತನೂ ಆಗಿದ್ದನು ಎಂಬುದಾಗಿ ವಾಕ್ಯವು ಸಾಕ್ಷಿ ಕೊಡುವಂಥದ್ದಾಗಿದೆ. ಆತನು ಕೇಳುವ ವಿಷಯಗಳು ಆತನಿಗೆ ಆತನ ಸ್ಥಿತಿಯನ್ನು ಅಥವಾ ಆತನ ಒಂದು ಭಾವನೆ ಅಥವಾ ಆತನ ಒಂದು ಮಾತುಗಳಲ್ಲಿ ಬದಲಾವಣೆ ತರುತ್ತು. ನೋಡ್ರಿ, ಆತನು ಕೇಳ್ತಾನೆ, ಒಂದಾದ ನಂತರ ಒಂದು ಆತನ ಕಿವಿಗೆ ಬೀಳ್ತದೆ. ಆತನ ಎಲ್ಲ ರೀತಿಯಾಗಿರ್ತಕ್ಕಂಥ ಆ ಪ್ರಾಣಿಗಳು, ಮೂಕ ಪ್ರಾಣಿಗಳು ಒಡೆದುಕೊಂಡು ಹೋದರೂ ಅವುಗಳು ಇಲ್ಲ, ಮತ್ತು ಆತನ ಕೆಲಸಗಾರರು ಸಹ ಇಲ್ಲ ಎಂಬುದಾಗಿ. ಮತ್ತು ಅಷ್ಟು ಮಾತ್ರವಲ್ಲದೆ ಆತನ ಮಕ್ಕಳು ಕೊನೆಗೆ ಅವರು ಸತ್ತು ಹೋದರು, ತೀರು ಹೋದರು ಎಂಬುವಂಥ ಒಂದು ವಿಷಯಗಳನ್ನು ಕೇಳುವಾಗ ಆತನಿಗೆ ಕೇಳಿರ್ತಕ್ಕಂಥ ವಿಷಯಗಳಿಂದ ಆತನೇನು ಮಾಡ್ತಾನೆ, ನೆಲದ ಮೇಲೆ ಬಿದ್ದು ಬಟ್ಟೆಯನ್ನು ಹರಿದುಕೊಂಡು ಆತನು ಧೂಳಿನಲ್ಲಿ ಕುಳಿತು ದುಃಖಿಸುತ್ತಾನೆ. ನಾವು ಕೇಳುವ ವಿಷಯಗಳು ಮತ್ತು ಒಳ್ಳೆಯ ಶುಭ ಸಮಾಚಾರವು ದೇಹಕ್ಕೆ ಒಂದು ಪುಷ್ಟಿಯನ್ನು ಉಂಟು ಮಾಡುವಂಥದ್ದಾಗಿರುತ್ತದೆ. ಒಳ್ಳೆಯ ಶುಭ ಸಮಾಚಾರ
ಸತ್ಯವೇದದ ವಾಕ್ಯಗಳು, ಆ ಸತ್ಯವೇದದಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯವೂ ಅದು ಒಂದು ನಮಗೆ ಹಿತವನ್ನು ಉಂಟು ಮಾಡುವಂಥ ಒಂದು ವಾಕ್ಯಗಳಾಗಿವೆ. ಆದರೆ ಒಂದು ದುಃಖಕರವಾಗಿರ್ತಕ್ಕಂಥ ಒಂದು ವಿಷಯ ಏನು ಅಂತಂದರೆ, ಈ ಶುಭ ಸಮಾಚಾರವನ್ನು ನೀಡುವಂಥ ಶುಭ ಸಂದೇಶವಾಗಿರ್ತಕ್ಕಂಥ ವಾಕ್ಯಗಳನ್ನು ಆಲಿಸುವುದಕ್ಕೆ ಸಮಯವನ್ನು ಹೆಚ್ಚಾಗಿ ನೀಡದಿರುವಂಥದ್ದು. ಯಾವುದನ್ನು ಕೇಳಬೇಕೋ ಅದನ್ನು ಕೇಳುವುದಿಲ್ಲ, ಯಾವುದನ್ನು ಅತಿಯಾಗಿ ಕೇಳಬಾರದು ಅದಕ್ಕೆ ಹೆಚ್ಚಿನ ಸಮಯವನ್ನು ನೀಡುವುದು. ಅದಕ್ಕೆ ಒಡೆಯನನ್ನು ಕುರಿತಾಗಿ ಕೇಳುವಂಥದ್ದು. ಒಡೆಯ ಯೇಸು ಕ್ರಿಸ್ತನು ಸಬ್ಬತ್ತಿಗೆ ಒಡೆಯನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಸಮಸ್ತಕ್ಕೂ ಒಡೆಯನಾಗಿದ್ದಾನೆ. ಆತನನ್ನು ಕುರಿತು ಕೇಳುವಂಥ ಒಂದು ವಿಷಯದಲ್ಲಿ ಹಿಂಜರಿಯುವಂಥದ್ದು ಅಥವಾ ಆತನ ಕುರಿತಾಗಿ ಕೇಳುವ ಒಂದು ವಿಷಯದಲ್ಲಿ ಸಮಯವನ್ನೇ ಕೊಡದೇ ಇರುವಂಥದ್ದು, ಈ ವಿಷಯದಲ್ಲಿ ಅದಕ್ಕೆ ನೀವು ಯಾವುದನ್ನು ಕೇಳುತ್ತೀರಾ, ಎಷ್ಟು ನೀವು ಕೇಳುತ್ತೀರಾ ಅದು ನಿಮ್ಮ ಮೇಲೆ ಪ್ರಭಾವ ಬೀರುವಂಥದ್ದಾಗಿರುತ್ತದೆ. ಎಚ್ಚರ. ಆದಿಯಲ್ಲಿ ಹವ್ವಳ ಬಳಿಗೆ ಸೈತಾನನು ಹೋಗ್ತಾನೆ. ಸೈತಾನನು ಹೋಗಿ ಹವ್ವಳ ತನ್ನೊಂದಿಗೆ ಮಾತನಾಡುವಂತೆ ಆತನ ಮಾತುಗಳನ್ನು ಕೇಳುವ ಹಾಗೆ ಈ ಸೈತಾನನು ಸಂಭಾಷಣೆಯನ್ನು ಮಾಡ್ತಾನೆ. ನೋಡಿ, ಆ ಸೈತಾನನ ಮಾತುಗಳನ್ನು ಕೇಳಿರ್ತಕ್ಕಂಥ ಹವ್ವಳಲ್ಲಿ ಆ ನಿರ್ಣಯಗಳಲ್ಲಿ ಬದಲಾವಣೆ ಬರುವುದಕ್ಕೆ ಕಾರಣವಾಯಿತು. ಸೈತಾನನು ಮಾತನಾಡ್ತಾನೆ, ಆ ಮಾತುಗಳನ್ನು ಕೇಳಿ ಏನಂತ ಹೇಳ್ತಾನೆ, ನೀವು ಈ ಹಣ್ಣನ್ನು ತಿಂದರೆ ದೇವರ ಹಾಗೆ ಆಗ್ತೀರಾ ಎಂಬುದಾಗಿ. ಆ ಕೇಳಿರ್ತಕ್ಕಂಥ ಮಾತುಗಳು ಹವ್ವಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ, ಹೌದಾ ಇದನ್ನು ದೇವರು ನಮಗೆ ಯಾಕೆ ಹೇಳಲಿಲ್ಲ, ದೇವರ ಮೇಲೆ ಅನುಮಾನ ಬರುವ ರೂಪದಲ್ಲಿ. ನಂತರ ಆ ಒಂದು ಹಣ್ಣನ್ನು ತಿಂದ ನಂತರ ಆ ಒಂದು ಏದೇನ್ ತೋಟದಿಂದಲೇ ಹೊರ ಹಾಕಲ್ಪಡುವಂಥದ್ದಾಗಿರ್ತದೆ. ಈ ರೀತಿ ನಾವು ಯಾವುದನ್ನು ಕೇಳುತ್ತೇವೆ, ಕೇಳಿ ಆದ ನಂತರ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ಬಹು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು. ಆದರೆ ಸತ್ಯವೇದದ ವಾಕ್ಯಗಳನ್ನು ಆಲಿಸುವಾಗ ಈ ಸತ್ಯವೇದದ ವಾಕ್ಯಗಳು ಶುದ್ಧವಾಗಿರ್ತಕ್ಕಂಥ ವಾಕ್ಯಗಳಾಗಿರ್ತವೆ. ಇದರಲ್ಲಿ ಯಾವ ದೋಷವಿಲ್ಲ, ಯಾವ ಲೋಪವೂ ಸಹ ಇಲ್ಲ ಎಂಬುದಾಗಿ ವಾಕ್ಯ ತಿಳಿಸುವಂಥದ್ದಾಗಿರುತ್ತದೆ. ಸೊ ಅದರಿಂದ ಈ ವಾಕ್ಯಗಳನ್ನು ನಾವು ಕೇಳುವಾಗ ಸತ್ಯವೇದ ಹೇಳ್ತದೆ, ವಾಕ್ಯಗಳನ್ನು ಪ್ರಕಟಣೆಯ ಗ್ರಂಥದಲ್ಲಿ 1ನೇ ಅಧ್ಯಾಯದ 3ನೇ ವಚನದಲ್ಲಿ ಯಾರ್ಯಾರು ವಾಕ್ಯಗಳನ್ನು ಕೇಳುತ್ತಾರೋ, ಅವುಗಳನ್ನು ಆಲಿಸಿ ಅವುಗಳಂತೆ ನಡೆಯುತ್ತಾರೋ ಅವರು ಧನ್ಯರು. ಅಂದರೆ ವಾಕ್ಯಗಳನ್ನು ಓದುವುದರಿಂದಲೂ ಸಹ ಆಶೀರ್ವಾದವಿದೆ. ವಾಕ್ಯಗಳನ್ನು ಕೇಳುವುದರಿಂದ ಮತ್ತು ವಾಕ್ಯಗಳನ್ನು ಇನ್ನೊಬ್ಬರಿಗೆ ಯಾರ್ಯಾರು ಹೇಳ್ತಾರೋ ಅವರಿಗೂ ಸಹ ಆಶೀರ್ವಾದ ಇದೆ ಎಂಬುವಂಥದ್ದನ್ನು ನಾವು ಗಮನಿಸಬೇಕು. ಕೇಳುವಂಥ ಒಂದು ವಿಷಯದಲ್ಲಿ ಅನೇಕರು ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರಲ್ಲಿ ಇರ್ತಾರೆ. ಆದರೆ ಸತ್ಯವೇದ ಮಾತುಗಳು ಹೇಳ್ತದೆ, ವಾಕ್ಯಗಳನ್ನು ಯಾರು ಕೇಳುತ್ತಾರೋ ಅವರು ಧನ್ಯರು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಆತನು ತಿಳಿಸಿದ್ದಾನೆ. ಆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಇಲ್ಲಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನೆನ್ನುವಂಥ ಒಂದು ವಿಷಯದ ಬಗ್ಗೆ ಆತನು ತಿಳಿಸ್ತಾನೆ. ಇಲ್ಲಿ ಬಿತ್ತುವನು ಅಂತಂದರೆ ವಾಕ್ಯವನ್ನು ಸಾರುವಂಥವರು ಎಂಬುದಾಗಿ. ಮತ್ತು ಇಲ್ಲಿ ಬೀಜ ಅಂತಂದರೆ ಬೀಜ ಬಿತ್ತುವಂಥದ್ದು, ಬೀಜ ಅಂತಂದರೆ ವಾಕ್ಯ, ಬಿತ್ತುವವನು ವಾಕ್ಯ ಸಾರುವ ಆತನು ಅಥವಾ ಸ್ವಾರ್ಥ ಸೇವಕರುಗಳೆಂಬುದಾಗಿ. ಇಲ್ಲಿ 4 ಜನರ ಒಂದು ಸ್ಥಿತಿಗತಿಗಳನ್ನು ಕುರಿತಾಗಿ ತಿಳಿಸುವಂಥದ್ದು. ಆ 4 ಜನ ಅಂತಂದರೆ ಯಾರು? ಒಬ್ಬರು ಎಂಥ ಒಂದು ನೆಲಕ್ಕೆ ಆತನು ಹೋಲಿಸ್ತಾನೆ ಅಂತಂದರೆ, ದಾರಿಯ ಮಗ್ಗುಲಲ್ಲಿ ಬಿದ್ದಂಥ ಬೀಜ, ಮತ್ತು ಮಣ್ಣಿಲ್ಲದ ನೆಲದ ಮೇಲೆ ಬಿದ್ದ ಬೀಜ, ಮತ್ತು ಮುಳ್ಳಿನ ಪೊದೆಗಳಲ್ಲಿ ಬಿದ್ದ ಬೀಜ, ಮತ್ತು ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜ. ಇವೆಲ್ಲಗಳನ್ನು ಕೇಳ್ತಾ ಇದು ಮನುಷ್ಯರಿಗೆ ಆತನು ಹೋಲಿಸುವಂಥ ಆತನಾಗಿದ್ದಾನೆ. ಇಲ್ಲಿ ಹೇಳ್ತಾನೆ, ಈ ಎಲ್ಲ ನೆಲದಲ್ಲಿ ಬಿದ್ದಿರ್ತಕ್ಕಂಥ ಬೀಜಕ್ಕೆ ಹೋಲಿಕೆ ಬೀಜಗಳು ಯಾರು ಅಂತಂದರೆ ಇವರೆಲ್ಲರೂ ಸಹ ವಾಕ್ಯವನ್ನು ಕೇಳ್ತಾರೆ. ಕೇಳೋದ್ರಲ್ಲಿ ಎಲ್ಲರೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ. ಆದರೆ ವಾಕ್ಯವನ್ನು ಕೇಳಿ ಮೊದಲು ಯಾರು? ದಾರಿಯ ಮಗ್ಗುಲಲ್ಲಿ ಬಿದ್ದ ಬೀಜ ಅಂತಂದರೆ ಅವರು ವಾಕ್ಯವನ್ನು ಕೇಳ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೋಡಿ, ಕೇಳಿರ್ತಕ್ಕಂಥ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಸೈತಾನನು ಆ ವಾಕ್ಯಗಳನ್ನು ತೆಗೆದಾಕ್ತಾನೆ, ಯಾವುದೇ ಫಲ ಇರುವುದಿಲ್ಲ. ಮತ್ತು ಇನ್ನೊಂದು ವಿಷಯದಲ್ಲಿ ಯಾವುದು ಅಂತಂದರೆ ಮಣ್ಣಿಲ್ಲದ ನೆಲ. ಅವರು ವಾಕ್ಯವನ್ನು ಕೇಳ್ತಾರೆ, ಆದರೆ ದೃಢವಾಗಿ ನಿಲ್ಲುವುದಿಲ್ಲ. ಯಾಕೆ? ನಂಬಿಕೆ ಎನ್ನುವಂಥ ಒಂದು ಬೇರು ಇರುವುದಿಲ್ಲ ದೃಢವಾಗಿ. ನೋಡಿ, ಎಲ್ಲರೂ ಸಹ ವಾಕ್ಯವನ್ನು ಕೇಳ್ತಾರೆ. ಯಾವ ರೀತಿ ಕೇಳ್ತಾ ಇದ್ದೇವೆ?
ಒಂದು ಮುಳ್ಳಿನ ಪದಗಳಲ್ಲಿ ಇದ್ದಂಥ ಬೀಜಕ್ಕೂ ಸಹ ಒಂದು ಹೋಲಿಕೆ ಮಾಡಾಗ್ತದೆ. ಅದೇನಂತಂದರೆ ಅವರು ವಾಕ್ಯವನ್ನು ಕೇಳ್ತಾರೆ, ಆದರೆ ಯಾವುದಾದ್ರೂ ಕಷ್ಟಗಳು ಮತ್ತು ಈ ಲೋಕದ ವ್ಯಾಮೋಹ, ಹಣದ ಐಶ್ವರ್ಯದ ವ್ಯಾಮೋಹ ಬಂದಾಗ ಅವುಗಳು ಇವರನ್ನು ಬೆಳೆಯದಂತೆ, ನಂಬಿಕೆಯಲ್ಲಿ ಬೆಳೆಯದಂತೆ ಅಡಗಿಸಿಬಿಡುತ್ತವೆ. ಮತ್ತು ಒಳ್ಳೆಯ ನೆಲದಲ್ಲಿ ಬಿದ್ದಂಥ ಬೀಜ ಅಂತಂದರೆ ಅವರು ವಾಕ್ಯವನ್ನು ಕೇಳೋದು ಮಾತ್ರವಲ್ಲ, ಅರ್ಥ ಮಾಡಿಕೊಂಡು ಅದರಂತೆ ನಡೀತಾರೆ. ಕೇಳುವ ವಿಷಯಗಳನ್ನು ಕೇವಲ ಕೇಳಿ ಅವುಗಳನ್ನು ಬಿಡುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಆಗುವುದಿಲ್ಲ. ಅದಕ್ಕೆ ನೀವು ಕೇಳುವ ವಿಷಯಗಳನ್ನು ಕುರಿತು ಎಚ್ಚರಿಕೆಯಿಂದಿರಿ ಮತ್ತು ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಚ್ಚರಿಕೆಯಿಂದ. ದೇವರು ಕೇವಲ ಆಶೀರ್ವಾದಗಳನ್ನು ಮಾತ್ರ ಸತ್ಯವೇದದಲ್ಲಿ ಇಟ್ಟಿಲ್ಲ, ಆತನು ಈ ಒಂದು ವಾಗ್ದಾನಗಳನ್ನು ಸಹ ಇಟ್ಟಿದ್ದಾರೆ. ಆದರೆ ಅವುಗಳೊಂದಿಗೆ ನಾವು ಮಾಡಬೇಕಾದ ನಮ್ಮ ಕರ್ತವ್ಯಗಳನ್ನು ಕುರಿತು ಆತನು ತಿಳಿಸಿದ್ದಾರೆ. ಉದಾಹರಣೆಗೆ ಅಬ್ರಹಾಮನನ್ನು ಕುರಿತು ನಾನು ನಿನ್ನನ್ನು ಆಕಾಶದ ನಕ್ಷತ್ರಗಳಷ್ಟು ಹೆಚ್ಚಿಸ್ತೇನೆ ಅಂತ ಹೇಳಿದ್ದಾರೆ. ಆದರೆ ಆತನು ಅದಕ್ಕೇನು ಮಾಡಬೇಕು? ಆತನು ದೇವರು ತೋರಿಸುವಂಥ ಸ್ಥಳಕ್ಕೆ ಆತನು ಬರಬೇಕು. ಕೇವಲ ನನಗೆ ಆಶೀರ್ವಾದಗಳು ಮಾತ್ರ ಬೇಕು ಎಂಬುದಾಗಿ ಆತನು ಅಲ್ಲೇ ಇದ್ದರೆ ಆಶೀರ್ವಾದ ಬರ್ತಿರಲಿಲ್ಲ. ನೀವು ಕೇಳುವ ವಿಷಯದಲ್ಲಿ ಎಚ್ಚರಿಕೆಯಿಂದಿರ್ರಿ. ಆತನ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳಬೇಕಾದರೆ ಆತನು ಹೇಳುವ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಕಾನಾ ಎನ್ನುವಂಥ ಆ ಊರಲ್ಲಿ ಒಂದು ವಿವಾಹವಾಗುವಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಅಲ್ಲಿಗೆ ಹೋದಾಗ ಅಲ್ಲಿ ದ್ರಾಕ್ಷಾರಸವು, ಅಂದಿನ ಒಂದು ಎಲ್ಲ ವಿವಾಹಗಳಲ್ಲಿ ನಡೆಯುವಂಥ ಒಂದು ಪದ್ಧತಿ ಏನಂತಂದರೆ, ಮದುವೆ ನಡೆಯುವಾಗ ಬಂದಂಥ ಎಲ್ಲ ಅತಿಥಿಗಳಿಗೆ ದ್ರಾಕ್ಷಾರಸವನ್ನು ನೀಡುವಂಥದ್ದು ಒಂದು ಪದ್ಧತಿ. ಆದರೆ ಆ ಕಾನಾ ಊರಿನಲ್ಲಿರತಕ್ಕಂಥ ಒಂದು ಮದುವೆ ಸಂದರ್ಭದಲ್ಲಿ ದ್ರಾಕ್ಷಾರಸ ಖಾಲಿಯಾಗಿರ್ತದೆ. ಆಗ ಕ್ರಿಸ್ತನು ಅಲ್ಲಿರ್ತಾರೆ. ಇದ್ದಂಥ ಸಮಯದಲ್ಲಿ ಮರಿಯಳು ಹೋಗಿ ಕೆಲಸದವ್ರಿಗೆ ಹೇಳ್ತಾರೆ, ಆತನು ಅಂದರೆ ಯೇಸು ಕ್ರಿಸ್ತನು ನಿಮಗೆ ಏನೇನು ಹೇಳ್ತಾರೋ ಅದನ್ನು ಮಾಡಿರಿ. ಆತನು ಹೇಳುವುದನ್ನು ಕೇಳಿ ಅಂತಂದರೆ ಆತನು ಹೇಳದಂತೆ ಮಾಡಿ. ಅವರೇನು ಮಾಡಿದ್ರು? ಆತನು ಹೇಳ್ತಾನೆ ಯೇಸು ಕ್ರಿಸ್ತನು, ಹೋಗಿ ನೀರನ್ನು ಆ ಬಾನೆಗಳಲ್ಲಿ ತುಂಬಿರಿ ಎಂಬುದಾಗಿ. ಅವರು ಹಾಗೆ ಮಾಡ್ತಾರೆ. ನಂತರ ತುಂಬಿರ್ತಕ್ಕಂಥ ಬಾನೆಗಳಿಂದ ನೀರನ್ನು ತೆಗೆದುಕೊಂಡೋಗಿ ಹಂಚಿರಿ ಎಂಬುದಾಗಿ. ಅವರು ಪ್ರಶ್ನಿಸಲಿಲ್ಲ. ಕೇಳಿರಿ ಅಂತಂದರೆ ಕೇವಲ ಕೇಳುವುದಂದರೆ ಈ ಒಂದು ಕಿವಿಯಿಂದ ಕೇಳ್ತೇನೆ ಮತ್ತೊಂದು ಕಿವಿಯಿಂದ ಬಿಡುತ್ತೇನೆ ಅಂದರೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇರುವುದಿಲ್ಲ. ಒಂದು ವೇಳೆ ಅಬ್ರಹಾಮನು ದೇವರು ಹೇಳಿರ್ತಕ್ಕಂಥ ಮಾತನ್ನು ಕೇಳಿದನು, ಆದರೆ ಆತನ ಕ್ರಿಯೆಯನ್ನು ಮಾಡಿಲ್ಲ ಎಂಬುದಾದರೆ ಖಂಡಿತ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಯೋಜನ ಇರುತ್ತಿರಲಿಲ್ಲ. ಅಷ್ಟು ಮಾತ್ರವಲ್ಲದೆ ಈ ವಿಷಯದಲ್ಲಿ ನಾವು ನೋಡುತ್ತೇವೆ, ಇಬ್ಬರು ಮಕ್ಕಳ ಒಂದು ವಿಷಯದಲ್ಲಿ ಒಂದು ಉದಾಹರಣೆಯನ್ನು ಯೇಸು ಕ್ರಿಸ್ತನು ತಿಳಿಸ್ತಾನೆ. ಯಾರು? ಒಬ್ಬ ವ್ಯಕ್ತಿಗೆ ನೀನು ಹೊಲಕ್ಕೆ ಹೋಗೆಂಬುದಾಗಿ ಹೇಳಿರುವಾಗ ಒಬ್ಬ ಮಗನು ಹೇಳ್ತಾನೆ ಹೋಗ್ತೇನೆ ಅಂತ ಹೇಳ್ತಾನೆ, ಆದರೆ ಹೋಗುವುದಿಲ್ಲ. ಇನ್ನೊಬ್ಬ ಮಗನು ಹೋಗುವುದಿಲ್ಲ ಅಂತ ಹೇಳ್ತಾನೆ, ಮತ್ತು ಆತನು ಹೋಗ್ತಾನೆ. ಅಂದರೆ ಕೇಳುವುದು ಅಂತಂದರೆ ಕೇವಲ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡುವುದು ಅಂದರೆ ಅದು ಕೇಳುವುದಲ್ಲ. ಅದಕ್ಕೆ ನೀವು ಕೇಳುವ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ಮತ್ತು ಯಾವ ವಿಷಯಗಳನ್ನು ಕುರಿತು ನಾವು ಕೇಳುತ್ತಾ ಇದ್ದೇವೆ? ಈ ಅಂತ್ಯಕಾಲದ ಘಟನೆಗಳನ್ನು ಕುರಿತಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತಿಳಿಸ್ತಾ ಇದ್ದಾನೆ, ನೀವು ಕೆಲವು ವಿಷಯಗಳನ್ನು ಕುರಿತು ನೀವು ಕೇಳ್ತೀರಿ. ಯಾವ ವಿಷಯಗಳು? ರಾಜ್ಯದ ಮೇಲೆ ರಾಜ್ಯ ಹೇಳುವುದನ್ನು ನೀವು ಕೇಳ್ತೀರಿ, ಮತ್ತು ಯುದ್ಧಗಳಾಗುವ ಆಗಿದೆ ಎಂಬುವಂಥ ವಿಷಯಗಳನ್ನು ಕೇಳ್ತೀರಿ, ಮತ್ತು ಅಲ್ಲಲ್ಲಿ ಭೂಕಂಪಗಳಾಗುವಂಥದ್ದು. ಆದರೆ ಇವುಗಳು ನಿಮಗೆ ಭಯಭೀತಿಯನ್ನು ಉಂಟು ಮಾಡುವಂಥದ್ದಾಗಿರಬಾರದು. ಆದರೆ ಇದು ಅಂತ್ಯಕಾಲವಲ್ಲ. ಈ ರೀತಿ ಆಗ್ತದೆ. ಆದರೆ ನೀವು ದೃಢವಾಗಿ ನಿಶ್ಚಲವಾಗಿ ಕದಲದಂತೆ ಇರಬೇಕಾದರೆ ನಂಬಿಕೆಯಲ್ಲಿ ಬಲವಾಗಿರಬೇಕು. ಇಷ್ಟೆಲ್ಲ ಭವಿಷ್ಯದಲ್ಲಿ ನಡೆಯಬೇಕಾದ ಘಟನೆಗಳನ್ನು ಕುರಿತು ಯೇಸು ಕ್ರಿಸ್ತನು ತಿಳಿಸಿದ್ದಾಗಿಯೂ ಸಹ ಯಾಕೆ ಆ ಒಂದು ನಂಬಿಕೆಯಲ್ಲಿ ಆ ಒಂದು ಸ್ಥಿರತೆ ಇಲ್ಲದಂಥ ಪರಿಸ್ಥಿತಿಗಳು ಉಂಟಾಗುವಂಥವುಗಳಾಗಂದರೆ, ವಾಕ್ಯವನ್ನು ಕೇಳುತ್ತಿದ್ದೇವೆ ಆದರೆ ಅವುಗಳನ್ನು ಅನುಸರಿಸುವಂಥ ಅಷ್ಟು ಮಾತ್ರ ಅಲ್ಲ, ಅವುಗಳ ಭಾವಾರ್ಥಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗುವುದು. ಆ ಭಾವನೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾದಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಕೇವಲ ಕೇಳುತ್ತಿದ್ದೇವೆನ್ನುವಂತ ಕೇಳಿ ಅದರ ಭಾವನೆಗಳನ್ನು ನಮಗೆ ಅರ್ಥ ಆಗಿಲ್ಲ ಅಂತಂದರೆ ಯಾರು ವಾಕ್ಯವನ್ನು ಕೇಳುವುದಿಲ್ಲವೋ ಅವರಿಗೆ ಸಮಾನ. ಕೆಲವರು ವಾಕ್ಯಗಳನ್ನು ಕೇಳುವುದಿಲ್ಲ, ಕೆಲವರು ವಾಕ್ಯಗಳನ್ನು ಕೇಳ್ತಾರೆ. ಆದರೆ ಯಾರು ವಾಕ್ಯವನ್ನು ಕೇಳುವುದಿಲ್ಲವೋ ಅವರ ಜೀವನಕ್ಕಿಂತಲೂ
ಇವರ ಜೀವನ ಇನ್ನೂ ಹೀನಾಯವಾಗಿರುವಂಥದ್ದಾಗಿರ್ತದೆ. ಹಂಗಂದರೆ ಇವಾಗ ಯಾರು ಯಾರಿಗಿಂತ ಮೇಲು? ಅದಕ್ಕೆ ನೀವು ಕೇಳೋ ವಿಷಯಗಳನ್ನು ಕುರಿತು ಎಚ್ಚರಿಕೆಯಿಂದಿರಿ. ಯಾಕೆ? ಯಾರಿಗೆ ಸತ್ಯವು ಕೊಡಲ್ಪಟ್ಟಿದೆಯೋ ಹೆಚ್ಚಾಗಿ ಅವರಿಂದ ಹೆಚ್ಚು ಅಪೇಕ್ಷಿಸಲ್ಪಡುತ್ತದೆ. ಯಾರಿಗೆ ವಾಕ್ಯವು ಹೆಚ್ಚಾಗಿ ಗೊತ್ತಿದೆಯೋ ಅವರಿಂದ ಹೆಚ್ಚಾಗಿ ಅಪೇಕ್ಷಿಸಲ್ಪಡುತ್ತದೆ. ಒಂದು ಜವಾಬ್ದಾರಿಕೆ ಅವರ ಮೇಲೆ ಇಡಲ್ಪಟ್ಟಿದೆ. ಕೇವಲ ನನಗೆ ವಾಕ್ಯವು ಗೊತ್ತಿದೆ, ಅದನ್ನು ನಾನು ಮಾತ್ರ ಕೇಳಿದ್ದೇನೆ, ನನ್ನ ಒಂದಿಗೆ ಇಟ್ಟುಕೊಳ್ಳುತ್ತೇನೆ ಅಂತಂದರೆ ಅದನ್ನು ಕುರಿತಾಗಿಯೂ ಸಹ ನಾವು ಲೆಕ್ಕ ಒಪ್ಪಿಸಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ನೀವು ಕೇಳೋ ವಿಷಯದಲ್ಲಿ ಎಚ್ಚರಿಕೆಯಿಂದ ಆಗಿರ್ರಿ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ಆ ಒಂದು ವಿಷಯಗಳನ್ನು ಕುರಿತು ನಾವು ನೋಡುವಂಥವರಾಗಿರ್ತೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದ 17ನೇ ವಚನದಲ್ಲಿ ಈ ರೀತಿ ತಿಳಿಸ್ತದೆ, ಈ ನಂಬಿಕೆ ಎನ್ನುವಂಥದ್ದು ಸಹ ಅದು ವಾಕ್ಯವನ್ನು, ಅದು ಕ್ರಿಸ್ತನನ್ನು ಕುರಿತಾಗಿ ಇರುವಂಥ ವಾಕ್ಯಗಳನ್ನು ಕೇಳುವುದರಿಂದ ನಂಬಿಕೆ ಹೆಚ್ಚಾಗ್ತದೆ ಎಂಬುದಾಗಿ, ಅಧಿಕವಾಗ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಆತನ ಕುರಿತಾಗಿ ಕೇಳುವಂಥದ್ದು, ಆತನ ಬಗ್ಗೆ ಕೇಳುವಂಥದ್ದು, ಆವಾಗ ಆ ನಂಬಿಕೆಯಲ್ಲಿ ನಮಗೆ ಆ ಒಂದು ದೃಢತೆ ಹೆಚ್ಚಾಗ್ತಾ ಇರ್ತದೆ. ಒಂದು ವೇಳೆ ಈ ಲೌಕಿಕವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಹೆಚ್ಚಾಗಿ ಅತಿಯಾಗಿ ಕೇಳ್ತಾ ಇದ್ದರೆ ಅವುಗಳ ಮೇಲೆ ನಮ್ಮ ನಂಬಿಕೆ ಇರ್ತದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಕ್ರಿಸ್ತನಲ್ಲಿನ ನಮ್ಮ ನಂಬಿಕೆ ಏನಾಗ್ತದೆ ಅಂದರೆ ದಿನ ದಿನೇ ಕ್ಷೀಣಿಸ್ತಾ ಹೋಗ್ತದೆ. ಮಕ್ಕಳಿಗೂ ಸಹ ಯಾಕೆ ದೇವರು ಆ ವಾಕ್ಯಗಳನ್ನು ಕುರಿತಾಗಿ ಕಲಿಸಿಕೊಡಬೇಕೆಂಬುದಾಗಿ ಹೇಳಿದ್ದಾರೆ ಅಂತಂದರೆ, ಅವರು ಈ ಒಂದು ಹುಟ್ಟಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆ ಹಾಲು ಯಾವ ರೀತಿಯಲ್ಲಿ ಬಲವನ್ನು ನೀಡುತ್ತವೋ ಅದೇ ರೀತಿ ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಬೆಳೆಯುವಂಥವ್ರಿಗೂ ಸಹ ಈ ವಾಕ್ಯವು ಸಹ ಅದೇ ರೀತಿಯಲ್ಲಿ ಶಕ್ತಿಯನ್ನು ನೀಡುವಂಥದ್ದಾಗಿದೆ. ಅದಕ್ಕೆ ಕೇಳುವಂಥದ್ದು ಬಹು ಪ್ರಧಾನವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುವಂಥದ್ದಾಗಿರ್ತದೆ. ಯೇಸು ಕ್ರಿಸ್ತನ ಈ ಲೋಕದಲ್ಲಿರ್ತಕ್ಕಂಥ ತನ್ನ ಜೀವನದಲ್ಲಿ ಆತನು ಬೆಳಗ್ಗಿಂದ ಸಂಜೆಯವರೆಗೆ ಆತನ ಹೊರಗಡೆ ಹೋಗಿ ದಿನಾಲು ಎಲ್ಲ ದೇವಾಲಯದಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಆತನು ಮಾತನಾಡುತ್ತಾ ಸತ್ಯ ವಿಷಯಗಳನ್ನು ಕುರಿತಾಗಿ ಆತನು ಚರ್ಚಿಸ್ತಾ ಇದ್ದ. ಅಷ್ಟು ಮಾತ್ರವಲ್ಲದೆ ತಿಳಿಸ್ತಾ ಇದ್ದನು. ಅನೇಕರಿಗೆ ವಾಕ್ಯಗಳನ್ನು ಆತನು ಬೋಧನೆ ಮಾಡ್ತಾ ಇದ್ದನು ಎನ್ನುವಂಥದ್ದನ್ನು ನಾವು ನೋಡುತ್ತೇವೆ. ಕೇಳುವಂಥ ಕೇಳುಗರು, ಸತ್ಯವೇದ ವಾಕ್ಯ ಹೇಳ್ತದೆ, ಹೇಳುವವರು ಇಲ್ಲದಿದ್ದಲ್ಲಿ ಇನ್ನು ಯಾವ ರೀತಿ ಜನ ಕೇಳ್ತಾರೆ ಎಂಬುದಾಗಿ. ಇನ್ನೊಬ್ಬರಿಗೆ ನಾವು ವಾಕ್ಯಗಳನ್ನು ಕಲಿಸಬೇಕು ಎಂಬುದಾದರೆ ಮೊದಲು ನಾವು ಕಲಿಯಬೇಕು. ಯಾರು ಕಲಿಯುವುದಿಲ್ಲವೋ ಅವರು ಇನ್ನೊಬ್ಬರಿಗೆ ಹೇಗೆ ಕಲಿಸಲಿಕ್ಕೆ ಸಾಧ್ಯ ಆಗ್ತದೆ? ಯಾರು ಕೇಳುವುದಿಲ್ಲವೋ ಅವರು ಇನ್ನೊಬ್ಬರಿಗೆ ಯಾವ ರೀತಿ ಕೇಳಿ ಎನ್ನುವುದಾಗಿ ಹೇಳಲಿಕ್ಕೆ ಸಾಧ್ಯ? ನೋಡಿ, ಕೀರ್ತನೆಗಳಲ್ಲಿ ತಿಳಿಸುವ ಹಾಗೆ 34:8ರಲ್ಲಿ ನೀವು ನೋಡಿ, ವಾಕ್ಯದಲ್ಲಿ ತಿಳಿಸ್ತದೆ, ಯೆಹೋವನ ಉತ್ತಮನೆಂದು ರುಚಿ ನೋಡಿ ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ. ದೇವರ ಒಂದು ಉತ್ತಮತ್ವವನ್ನು ಅಥವಾ ದೇವರ ಒಂದು ಒಳ್ಳೆಯತನವನ್ನು ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ. ಆತನ ವಾಕ್ಯದ ಮಹತ್ವವನ್ನು ನಾವು ಅದನ್ನು ವಾಕ್ಯವನ್ನು ಕೇಳುವುದರಿಂದ ಬರುವಂಥ ಬದಲಾವಣೆಗಳನ್ನು ಕುರಿತಾಗಿ ನಾವು ಮಾತನಾಡುವುದು ಮಾತ್ರವಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅನುಭವದಿಂದ ತಿಳಿದುಕೊಂಡಾಗ ಅದಕ್ಕೆ ನಾವೇ ಪ್ರತ್ಯಕ್ಷ ಸಾಕ್ಷಿಗಳಾಗಿರ್ತೇವೆ. ಸತ್ಯವೇದದಲ್ಲಿ ತಿಳಿಸುವಂಥ ಒಂದು ವಾಕ್ಯ ಹೇಳ್ತದೆ, ಭಕ್ತರು, ಈ ಒಂದು ಕ್ರಿಸ್ತನ ಅನುಯಾಯಿಗಳು ನೀವೇ ನಮಗೆ ಏನಾಗಿದ್ದಾರೆ? ಪತ್ರಗಳು ಆಗಿದ್ದೀರಿ ಎಂಬುದಾಗಿ. ಅಂದರೆ ಸತ್ಯವೇದದಲ್ಲಿ ನೋಡ್ತೇವೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ, ರೋಮಪುರದವರಿಗೆ ಬರೆದ ಪತ್ರಿಕೆ, ಈ ರೀತಿ ಈ ಪತ್ರಿಕೆಗಳನ್ನು ನಾವು ಓದ್ತೇವೆ, ಅರ್ಥ ಮಾಡಿಕೊಳ್ಳುತ್ತೇವೆ. ಈಗ ನಾವುಗಳು ನಮ್ಮ ಜೀವನ ಇನ್ನೊಬ್ಬರಿಗೆ ಪತ್ರಿಕೆಗಳಾಗಿದ್ದೇವೆ. ಆ ಜನಗಳು ಅಂದರೆ ಅನ್ಯರು, ಇತರರು ನಮ್ಮ ಜೀವನದಲ್ಲಿ ಅವರು ನೋಡ್ತಾರೆ, ನಮ್ಮನ್ನು ಓದ್ತಾರೆ. ಅವರು ನಮ್ಮ ಭಾವನೆಗಳು ಮತ್ತು ಮಾತುಗಾರಿಕೆ, ಜೀವನ ಶೈಲಿ ಪ್ರತಿಯೊಂದನ್ನು ಸಹ. ಅದಕ್ಕೆ ವಾಕ್ಯವನ್ನು ಕೇಳುತ್ತಿರುವ ನೀವುಗಳು ಕೇವಲ ಅದನ್ನು ಕೇಳುತ್ತಿದ್ದೇನೆ ಎನ್ನುವಂತೆ ಕೇಳದೆ, ಅದರ ಒಂದು ವಾಕ್ಯದ ವಿಷಯಗಳ ಗಾಂಭೀರ್ಯತೆ ಅಂದರೆ ಅದರ ಒಂದು ಪ್ರಾಮುಖ್ಯತೆಯನ್ನು ನೀವು ಮನಗಂಡವರಾಗಿದ್ದರೆ ಖಂಡಿತ ಅದನ್ನು ನಿರ್ಲಕ್ಷ್ಯ ಮಾಡುವುದಿಲ್ಲ. ಅದಕ್ಕೆ ನೀವು ಯಾವ ವಿಷಯಗಳನ್ನು ಕೇಳುತ್ತೀರಾ ಎಚ್ಚರಿಕೆಯಿಂದಿರಿ ಎಂಬುದಾಗಿ. ಈ ಯಾವುದಾದ್ರೂ ಒಂದು ವಾರ್ತೆ ಬಂದಾಗ ಆ ವಾರ್ತೆಗಳನ್ನು ಕುರಿತಾಗಿ
ಅದು ಸತ್ಯವೇದ ಹೇಳ್ತದೆ, ಆಧಾರವಿಲ್ಲದ ಸುದ್ದಿಗಳನ್ನು ಹಬ್ಬಿಸಬಾರದು ಎಂಬುದಾಗಿ. ಆದರೆ ಇಂದಿನ ಈ ಒಂದು ಸಮಾಜದಲ್ಲಿ ಆಧಾರವಿಲ್ಲದ ವಿಷಯಗಳನ್ನು ಒಂದು ಸಾರಿ ಅಲ್ಲ, 2 ಸಾರಿ 3 ಸಾರಿ ಒಮ್ಮೊಮ್ಮೆ ದಿನಪೂರ್ತಿ ಅದನ್ನೇ ಕುರಿತಾಗಿ ಆ ಒಂದು ವಾರ್ತೆಗಳಲ್ಲಿ ತೋರಿಸ್ತಾ ಇರ್ತಾರೆ. ಅವುಗಳನ್ನು ಕೇಳಿ 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 ಕೊನೆಗೆ ಆಧಾರವಿಲ್ಲದ ಸುದ್ದಿಗಳನ್ನು ಕುರಿತಾಗಿ ಮಾತನಾಡುವಾಗ ಅದು ನಮ್ಮ ಒಂದು ನಂಬಿಕೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಕಾರ ಮಾಡುವುದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ಸಮಯವನ್ನು ಅದು ಏನು ಮಾಡ್ತದೆ ಅಂದರೆ ಕಬಳಿಸ್ತದೆ, ನಮ್ಮ ಸಮಯವನ್ನು ವ್ಯಯ ಮಾಡುವಂಥದ್ದಾಗಿರ್ತದೆ. ಅದಕ್ಕೆ ಈ ಲೋಕದ ವಿಷಯಗಳು, ಲೋಕದ ವಿಚಾರಗಳು ನಮ್ಮನ್ನು ಆ ಒಂದು ಆಧ್ಯಾತ್ಮಿಕ ಬೆಳವಣಿಗೆಗೆ ನಡೆಸುವುದಕ್ಕೆ ಸಹಕಾರ ಮಾಡದೇ ಇರಬಹುದು. ಆದರೆ ವಾಕ್ಯವು ಅದು ನಮ್ಮನ್ನು ಆಧ್ಯಾತ್ಮಿಕತೆಯಲ್ಲಿ ಮುನ್ನಡೆಯುವುದಕ್ಕೆ, ಅಷ್ಟು ಮಾತ್ರವಲ್ಲದೆ ನಾವು ಬಲವಾಗಿ ಇರುವುದಕ್ಕೆ ಅವು ಸಹಕಾರ ಮಾಡುವಂಥವುಗಳಾಗಿರುತ್ತವೆ ಎಂಬುದನ್ನು ನಾವು ಮನದಟ್ಟು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ವಿಷಯ. ಕ್ರಿಸ್ತನ ಮಾತುಗಳನ್ನು ಆಲಿಸುವಾಗೆ ಈ ಒಂದು ಆತನ ಹೊರಗಡೆ ವಾಕ್ಯವನ್ನು ಹೇಳುವುದಕ್ಕೆ ಹೊರಟಾಗ ಸತ್ಯವೇ ತಿಳಿಸ್ತದೆ, ಆತನು ಹೊರಗಡೆ ಬಂದ ಈ ಮನೆಯಲ್ಲಿ ಇದ್ದಾನೆ ಎನ್ನುವಂಥದ್ದನ್ನು ಯಾರು ಕೇಳ್ತಾರೋ ಆ ಜನಸಮೂಹವು ಜನಸಂದಣಿ ಗುಂಪು ಗುಂಪಾಗಿ ಬರ್ತಾ ಇತ್ತಂತೆ. ಯಾಕೆ? ಆತನ ಮಾತುಗಳಲ್ಲಿನ ಆ ಮಾಧುರ್ಯತೆ. ಅಷ್ಟು ಮಾತ್ರವಲ್ಲ, ಆತನು ಪರಲೋಕ ರಾಜ್ಯದ ಕುರಿತಾದಂಥ ಸತ್ಯಗಳನ್ನು ಸರಳವಾದ ರೀತಿಯಲ್ಲಿ, ಸರಳವಾದ ಭಾಷೆಯಲ್ಲಿ ಆತನು ತಿಳಿಸ್ತಾ ಇದ್ದ. ದೇವರನ್ನು ಕುರಿತಾಗಿ ಕೇಳುವಂಥದ್ದು, ದೇವರ ಸೃಷ್ಟಿಯನ್ನು ಕುರಿತಾಗಿ ಕೇಳುವಂಥದ್ದು, ದೇವರ ಕೆಲಸಗಳನ್ನು ಕುರಿತಾಗಿ ನಾವು ಕೇಳುವಂಥದ್ದು. ಅದು ಯಾವ ರೀತಿ ಇರ್ತದೆ ಅಂತಂದರೆ, ಒಂದು ಸಸಿ ನೆಟ್ಟಂಥ ಸಮಯದಲ್ಲಿ ಅದಕ್ಕೆ ನೀರು ಗೊಬ್ಬರ ದಿನ ಆಗ್ತಾ ಇದ್ದಂತೆ ಅದು ಯಾವ ರೀತಿಯಲ್ಲಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಇರ್ತದೋ, ಅದು ಬೆಳೆದು ಫಲವನ್ನು ಕೊಡುತ್ತಾ ಇರ್ತದೋ, ಹಾಗೆ ವಾಕ್ಯವನ್ನು ದಿನಂಪ್ರತಿಯೂ ಸಹ ಆಲಿಸುತ್ತಾ ಅವುಗಳನ್ನು ಅಳವಡಿಸಿಕೊಂಡು ನಿಜ ಜೀವನದಲ್ಲಿ ನಡೆಯುವಾಗ, ಹಾಗೆ ನಮ್ಮ ಜೀವನದಲ್ಲಿಯೂ ಸಹ ಈ ಒಂದು ಆತ್ಮನ ಫಲವನ್ನು ನಾವು ಫಲಿಸುವುದಕ್ಕೆ ಅದು ಕಾರಣವಾಗ್ತದೆ, ಸಹಕಾರವಾಗ್ತದೆ. ಸೊ ಸತ್ಯವೇದದ ವಾಕ್ಯಗಳನ್ನು ಕೇಳುವಂಥ ವಿಷಯದಲ್ಲಿ ಬಹು ಎಚ್ಚರಿಕೆಯಿಂದ ಇರಬೇಕು. ಸೈತಾನನು ಯಾರು ದೇವರ ವಾಕ್ಯಗಳನ್ನು ಕೇಳುತ್ತಾರೋ ಅವರನ್ನು ನೋಡಿ ಆತನು ನಡುಗುತ್ತಾನೆ. ಯಾರು ದೇವರ ವಾಕ್ಯಗಳನ್ನು ಕೇಳುವುದಿಲ್ಲವೋ ಅವರಿಗೆ ಸೈತಾನನು ಹೆದರುವುದಿಲ್ಲ. ಸತ್ಯವೇದದಲ್ಲಿ ಹೇಳ್ತದೆ, ಕೀರ್ತನೆಯಲ್ಲಿ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಆತನ ಮಾತುಗಳು ನಮ್ಮ ಹೃದಯದಲ್ಲಿದ್ದಾಗ ಅದು ಸೈತಾನನೊಂದಿಗೆ ಹೋರಾಡುವುದಕ್ಕೆ ನಮಗೆ ಬಲವನ್ನು ನೀಡುತ್ತದೆ, ಸೈತಾನನ ತಂತ್ರಗಳನ್ನು ಲಯ ಮಾಡುವುದಕ್ಕೆ ನಮಗೆ ಶಕ್ತಿಯನ್ನು ನೀಡುತ್ತದೆ. ಆ ಮಾತುಗಳು ಕೇವಲ ಸತ್ಯವೇದದಲ್ಲಿ ಮಾತ್ರವಲ್ಲ, ನಮ್ಮ ಮನಸ್ಸಿನ ದೇವರ ಆಲಯವೆಂಬ ಎಂದು ಕರೆಯಲ್ಪಡುವಂಥ ಮನಸ್ಸಿನಲ್ಲಿ ಅವುಗಳನ್ನು ಮುದ್ರಿಸಿರಬೇಕು. ಕೆಲವು ವಿಷಯಗಳನ್ನು ನಾವು ಕೇಳಿರುವಂಥ ವಿಷಯಗಳು ಕೆಲವು ವರ್ಷಗಳಾಗಿರ್ತವೆ, ಕೆಲವು ತಿಂಗಳುಗಳಾಗಿರ್ತವೆ, ಆದರೂ ಇನ್ನೂ ನೆನಪಲ್ಲಿರ್ತವೆ. ಕಾರಣ ಅವುಗಳನ್ನು ಬಹು ಎಚ್ಚರಿಕೆಯಿಂದ ನಾವು ಕೇಳ್ತೇವೆ, ಮನಸ್ಸು ಕೊಟ್ಟು ಕೇಳ್ತೇವೆ ಮತ್ತು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಕೇಳ್ತೇವೆ. ಕೇಳಿರ್ತಕ್ಕಂಥ ವಿಷಯಗಳನ್ನು ಮನನ ಮಾಡಿಕೊಳ್ತೇವೆ. ಇವತ್ತು ಕ್ರಿಸ್ತನ ವಿಷಯಗಳನ್ನು ಕುರಿತಾಗಿ, ಸೃಷ್ಟಿಕರ್ತನ ವಾಕ್ಯಗಳನ್ನು ಕುರಿತಾಗಿ ನಾವು ಕೇಳಿದ್ದೇವೆ, ಅವುಗಳನ್ನು ಮನನ ಮಾಡಿಕೊಳ್ಳುತ್ತಿರುವಂಥದ್ದರಲ್ಲಿ ವಿಫಲರಾಗಿದ್ದೇವೆ. ಬಾಯಾಟ ಮಾಡುವುದು ಮಾತ್ರವಲ್ಲ, ಅವುಗಳ ಭಾವ ಅರ್ಥಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡುವಾಗ ಖಂಡಿತ ನಮಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪುಷ್ಟಿ, ಬಲ ಮತ್ತು ನಂಬಿಕೆಯನ್ನು ಸಹ ಹುಟ್ಟಿಸೋದಕ್ಕೆ ಕಾರಣವಾಗ್ತವೆ. ಆದ್ದರಿಂದ ನಾವು ಕೇಳುವ ವಿಷಯಗಳನ್ನು ಕುರಿತಾಗಿ ಎಚ್ಚರಿಕೆಯಿಂದಿರಬೇಕು. ನಮ್ಮ ಒಡೆಯನಾಗಿರ್ತಕ್ಕಂಥ ಕ್ರಿಸ್ತನನ್ನು ಕುರಿತು ಕೇಳುವಂಥದ್ದು, ಆತನ ಕುರಿತಾಗಿ ಇತರರಿಗೂ ಸಹ ಕೇಳಿಸುವ ಹಾಗೆ ನಾವು ಕಾರ್ಯದಲ್ಲಿ ನಿರತರಾಗುವಂಥ ದೇವರು ನಮಗೆ ಸಹಾಯ ಮಾಡಲಿ. ಈ ವಾಕ್ಯವನ್ನು ಆಲಿಸತಕ್ಕಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.